हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 4ನೇ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ನಡಿಲಾಯ ದಂಪತಿಗಳ ಮಗನಾದಂತಹ ವಾಸುದೇವ ಸನ್ಯಾಸ ಸ್ವೀಕಾರ ಮಾಡುವಂತಹ ಸಂಕಲ್ಪದಲ್ಲಿದ್ದ. ಆ ಸಂಬಂಧಿ ವಿಷಯ ನಡಿಲಾಯ ದಂಪತಿಗಳಿಗೆ ಬಹಳ ನೋವನ್ನುಂಟು ಮಾಡಿತು, ಆತಂಕವನ್ನು ಉಂಟು ಮಾಡಿತು. ಮಗ ಬಹಳ ವೈರಾಗ್ಯ ಭಾವದಿಂದಿದ್ದಾನೆ, ಯಾವಾಗಲೂ ಸ್ವಾಮಿಗಳ ಜೊತೆಯಲ್ಲೇ ಇರ್ತಾನೆ, ತಾನೂ ಸ್ವಾಮಿಗಳಾಗಬೇಕು, ಸನ್ಯಾಸಿಯಾಗಬೇಕು ಅನ್ನುವ ಸಂಕಲ್ಪ, ದೃಢ ಸಂಕಲ್ಪದಲ್ಲಿದ್ದಾನೆ ಎನ್ನುವಂಥದ್ದು ಅವರ ಮನಸ್ಸಿನ ನೋವಿನ ಮೂಲ. ತಾಯಿ ತಂದೆ ಇಬ್ಬರು ಮನೆಯಲ್ಲಿ ಇಲ್ಲದಂತಹ ವಾಸುದೇವನ ಬಗ್ಗೆ ಆಲೋಚಿಸಿ ಮತ್ತೆಲ್ಲಿ ಹೋಗ್ತಾನೆ, ಉಡುಪಿಗೆ ಹೋಗಿದ್ದಾನೆ ಅಂತ ಹೇಳಿ ಪಾಜಕದಿಂದ ಉಡುಪಿಗೆ ಬಂದರು. ಪಾಜಕದಿಂದ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದು ಸೇರಿದರು. ಅಲ್ಲಿ ಮಗ ಇದ್ದಾನೆ. ಅವರ ಮನಸ್ಸಿನ ತುಂಬ ಆ ಮಗನ ಸಂಬಂಧಿ, ಮಗ ತಮ್ಮನ್ನು ಬಿಟ್ಟು ಅಗಲಿ ಬಿಡ್ತಾನೇನೋ ಎನ್ನುವಂತಹ ನೋವಿದೆ, ಅವರಿಗೆ ಆತಂಕ ಇದೆ. ಹಾಗೆ ಅವರು ಉಡುಪಿಗೆ ಬಂದು ಸೇರಿದ್ದು. ಸುತಂ ಯತೀಂದ್ರಾನುಚರಂ ವಿರಾಗಿಣಂ ನಿಸಮ್ಯ ಸನ್ಯಾಸ ನಿಷಣ್ಣ ಮಾನಸಂ ಸುವತ್ಸಲೌ ರೂಪ್ಯ ತಳಾಲಯ ಸ್ಥಿತಂ ವಿಯೋಗತಾಂತೌ ಪಿತರೌ ಸಮೀಯತು ಎನ್ನುವಂಥದ್ದು 15ನೇ ಶ್ಲೋಕ ಇದು. ಮಗ ವಿರಕ್ತಿ ಭಾವದಿಂದಿರುವವ ಹಿರಿಯ ಸ್ವಾಮಿಗಳಾದಂತಹ ಅಚ್ಯುತ ಪ್ರಜ್ಞರೊಟ್ಟಿಗೆ ಇದ್ದಾನೆ, ತಾನು ಸನ್ಯಾಸಿಯಾಗಬೇಕು ಅಂತ ದೃಢವಾಗಿ ನಿಶ್ಚಯಿಸಿಕೊಂಡಿದ್ದಾನೆ. ಇದಿಷ್ಟು ಅವರಿಗೆ ತಿಳಿದು ಬಂದದ್ದು. ಹಾಗಾಗಿ ಅವರಿಬ್ಬರೂ ಕೂಡ ತಾಯಿ ತಂದೆಗಳು ಉಡುಪಿಯಲ್ಲಿ, ಮಗ ಏನು ಅನಂತೇಶ್ವರ ದೇವಸ್ಥಾನದಲ್ಲಿ ಇದ್ದಾನೆ, ಅಲ್ಲಿಗೆ ಬಂದರು. ಅವರ ಮನಸ್ಸಿನ ತುಂಬ ಮಗನ ಬಗ್ಗೆ ಮಮಕಾರ ಇದೆ. ಅವನನ್ನು ವಿಯೋಗತಾಂತವು ಪಿತರವು ಸಮೀಯತು, ಈ ಉಡುಪಿಯಲ್ಲಿದ್ದಂತಹ ಮಗನನ್ನು ನೋಡಿ ಅವರಿಗೆ ಸ್ಪಷ್ಟ ಆಯಿತು ಅವನ ಸನ್ಯಾಸದ ಒಲವು. ಅವನ ಬಗ್ಗೆ ಅತಿಶಯವಾದ ಮಮಕಾರ ಇದೆ. ಮಗ ತಮ್ಮೊಟ್ಟಿಗೆ ಇರಬೇಕು, ಅವನನ್ನು ಬಿಟ್ಟು ತಾವಿರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಬಹಳ ನೊಂದು ಬಂದಿದ್ದಾರೆ. ಇವ ಸನ್ಯಾಸನೆಯಾಗಿ ಬಿಟ್ಟರೆ ಮನೆ ಬಿಟ್ಟು ಹೋಗಿ ಬಿಡ್ತಾನೆ, ತಮ್ಮೊಟ್ಟಿಗೆ ಇರುವುದಿಲ್ಲ, ಅದೇ ಅವರ ಮನಸ್ಸಿನ ಚಿಂತೆ. ಹಾಗಾಗಿ ಅವರು ಉಡುಪಿಗೆ ಬಂದರು. ವರಾಶ್ರಮಸ್ತೆ ಜರತೋರನಾಥಯೋ ನ ಜೀವತೋ ಸ್ಯಾದೈನಂದನಾವಯೋ ಸಯಾಚನಂ ಉದೀರ್ಯತಾವಿದೌ ಪರೀತ್ಯ ಪುತ್ರಾಯ ನತಿಂ ವಿತೇನತುಹು. ಅವರಿಬ್ಬರೂ ಕೂಡ, ತಾಯಿ ತಂದೆ ಇಬ್ಬರು ಕೂಡ ವಾಸುದೇವನಿಗೆ ಹೇಳಿದರು, ನೀನು ತೇ ವರಾಶ್ರಮ, ನಿನ್ನ ಈ ಶ್ರೇಷ್ಠವಾದಂತಹ ಈ ಉತ್ತಮಾಶ್ರಮವಾಗಿರುವಂತಹ ಸನ್ಯಾಸವನ್ನು ನೀನು ಸ್ವೀಕಾರ ಮಾಡಿಬಿಟ್ಟೆ ಅಂದ್ಕೋ. ಅದು ಸನ್ಯಾಸಾಶ್ರಮ ಅಂದರೆ ಉತ್ತಮಾಶ್ರಮ. ನಿನ್ನ ಸನ್ಯಾಸಾಶ್ರಮ ಸ್ವೀಕಾರ ಎನ್ನುವಂಥದ್ದು ಇದು ಸರಿಯಲ್ಲ. ಯಾಕೆ ಅಂದರೆ ಜರತೋಹೋ ಅನಾಥಯೋಹೋ ಜೀವತೋಹೋ ಅಂತ ಹೇಳ್ತಾರೆ. ನಾವಿಬ್ಬರೂ ಕೂಡ ನೀನು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ನಾವು ಅನಾಥರಾಗ್ತೇವೆ. ಅನಾಥರು ಅಂದರೆ ನಮ್ಮನ್ನು ಯಾರು ನೋಡಿಕೊಳ್ಳುವವರು ಇರುವುದಿಲ್ಲ. ನಾವೀಗಾಗಲೇ ವಯಸ್ಸು ಪ್ರಾಯ ಬಹಳ ಹೆಚ್ಚಾಗಿದೆ ನಮಗೆ.
ಹೆಚ್ಚಿದ ಪ್ರಾಯ ಮತ್ತು ನಾವು ಈ ರೀತಿ ಈ ಒಂದು ಮುದಿಪ್ರಾಯಕ್ಕೆ ಸಮೀಪದಲ್ಲಿರುವಂತಹ ನಮಗೆ ಯಾರು ಕೂಡ ನಮ್ಮನ್ನು ನೋಡಿಕೊಳ್ಳುವವರು ಇಲ್ಲದಾಗ ಅದು ಬಹಳ ನಮಗೆ ಸಂಕಷ್ಟದ ಸ್ಥಿತಿ ಆಗ್ತದೆ. ಹೀಗೆ ಮುದಿತನದ ಸಮೀಪಕ್ಕೆ ಇರುವಂತಹ ನಮ್ಮನ್ನ ಅನಾಥರನ್ನಾಗಿ ಮಾಡಿ ನಮ್ಮನ್ನ ನೀನು ನೋಡಿಕೊಳ್ಬೇಕಾದಂತಹ ಮಗನಾಗಿ ನೀನು ನಮ್ಮನ್ನ ಲಕ್ಷ್ಯ ಕೊಡದೆ ನೀನು ಸನ್ಯಾಸಾಶ್ರಮವನ್ನು ನೀನೇನು ಸ್ವೀಕಾರ ಮಾಡ್ತೀಯ, ಆ ಸನ್ಯಾಸ ಅನ್ನೋದು ನಸ್ಯ, ಅದು ಆಗಬಾರ್ದು. ನೀ ಸನ್ಯಾಸ ತಗೊಳ್ಳಿಕ್ಕಿಲ್ಲ. ವಯಸ್ಸಾದ ತಾಯಿ ತಂದೆಗಳನ್ನು ನೋಡಿಕೊಳ್ಳದೆ ಅವರನ್ನು ಅನಾಥರನ್ನಾಗ್ಬಿಟ್ಟು ನೀನೇನು ಸನ್ಯಾಸ ತಗೊಳ್ತೀಯ ಅಂತ ಹೀಗೆ ಅಯ್ಯ ನಂದನ, ನಮಗೆಲ್ಲ ಸಂತೋಷ ಕೊಡುವಂತಹ ಮಗನೇ, ನೀನು ಹೀಗೆ ಮಾಡಲಿಕ್ಕಿಲ್ಲಪ್ಪ. ಆವಯೋಹೋ ಜೀವತೋಹೋ, ನಾವು ಬದುಕಿದ್ದೇವೆ. ಯಾವ ರೀತಿ ಇದ್ದೇವೆ? ವಯಸ್ಸು ಏರ್ತಾ ಇದೆ, ನಮ್ಗೆ ವಯಸ್ಸು ಹೆಚ್ಚಾಗಿದೆ. ಈ ಕಾಲದಲ್ಲಿ ನಮ್ಮನ್ನು ಅನಾಥರನ್ನಾಗಿ ಮಾಡಿ ನೀನು ಸನ್ಯಾಸ ಸ್ವೀಕಾರ ಮಾಡುವಂಥದ್ದು ಸರಿಯಲ್ಲ. ಸಯಾಚನಂ ವಾಕ್ಯಮುದೀರ್ಯತಾವಿದಂ, ಈ ವಾಕ್ಯವನ್ನ ಇವರಿಬ್ಬರು ಕೂಡ ಅವನನ್ನ ಬೇಡಿ ಬೇಡಿ ಕೇಳಿಕೊಂಡ್ರು. ಸಯಾಚನಂ ಅಂತಾರೆ, ಬಹಳ ಬೇಡಿದ್ರು, ಮಗ ಹೀಗೆ ಮಾಡ್ಲಿಕ್ಕಿಲ್ಲಪ್ಪ, ನಮ್ಮನ್ನು ಬಿಟ್ಟಿಕ್ಕೆ ಹೋಗಬಾರ್ದು ನೀನು ಅಂತ ಈ ರೀತಿ ಪುನಃ ಪುನಃ ಆ ತಾಯಿ ತಂದೆಯರು ಅವನನ್ನು ಯಾಚಿಸಿ ಯಾಚಿಸಿ ಹೇಳಿದರು. ಪರೀತ್ಯ ಪುತ್ರಾಯ ನತಿಂ ವಿತೇನತುಹು, ಮತ್ತೆ ಮತ್ತೆ ಅವನನ್ನು ಬೇಡಿ ಬೇಡಿ ಕೇಳಿಕೊಂಡು ಹಾಗೆ ಅವನ ಸುತ್ತ ಪ್ರದಕ್ಷಿಣೆ ಮಾಡಿಬಿಟ್ರು, ಅವನನ್ನು ಸುತ್ತು ಹಾಕಿದರು. ಆ ವಾಸುದೇವನನ್ನ ತಾಯಿ ತಂದೆಗಳು ಸುತ್ತು ಹಾಕಿ ನಮಸ್ಕಾರ ಮಾಡಿ ಬೇಡಿಕೊಳ್ತಾರೆ. ನತಿರ್ನ ಶುಶ್ರೂಷು ಜನಾಯತ್ ಶ್ರಸ್ಯತೆ ನತಂ ಭವದ್ಭ್ಯಾಂ ಸ್ಫುಟಮತ್ರ ಸಾಂಪ್ರತಂ ಅಹೋ ವಿಧಾತ್ರ ಸ್ವಯಮೇವ ದಾಪಿತ ತದಭ್ಯನುಜ್ಞೇತಿ ಜಗಾದ ಸಪ್ರಭು. ಆ ಸರ್ವಶಕ್ತನಾದಂತಹ ಆ ಪ್ರಭು, ಮುಖ್ಯ ಪ್ರಾಣಾವತಾರ ರೂಪನಾದಂತಹ ವಾಸುದೇವ ಹೇಳಿದ, ನಾನು ಸಣ್ಣವ, ನನಗೆ ನೀವು ನಮಸ್ಕಾರ ಮಾಡಬಾರ್ದು. ಮತ್ತು ನಾನು ಶುಶ್ರೂಷು ಜನಾಯ, ನಾನು ನಿಮಗೆ ಸೇವೆ ಮಾಡಬೇಕಾದಂತಹ ಸಣ್ಣ ವಯಸ್ಸಿನವ, ನನ್ನ ಕಾಲಿಗೆ ನೀವು ಎರಗಿ ನಮಸ್ಕಾರ ಮಾಡುವಂಥದ್ದು ಅದು ಸರಿಯಲ್ಲ. ಆದರೆ ನೀವೀಗ ಮಾಡಿದ್ದೇನು? ಪ್ರದಕ್ಷಿಣೆ ಮಾಡಿದ್ದೀರಾ, ನನ್ನ ಸುತ್ತು ಬಂದು ನನಗೆ ನಮಸ್ಕಾರ ಮಾಡಿದ್ದೀರಾ. ಇಲ್ಲಿಯೇ ನನ್ನೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಸುತ್ತು ಬಂದು ನನಗೆ ನಮಸ್ಕಾರ ಮಾಡಿದ್ದೀರಾ, ಹೌದಾ? ಇದೇ ಏನು ತೋರಿಸ್ತದೆ ಅಂದರೆ ಸರ್ವಕರ್ತೃವಾದಂತಹ ಶ್ರೀಹರಿ ಈಗ ನನ್ನ ಸನ್ಯಾಸಕ್ಕೆ ಅನುಮತಿ ಕೊಟ್ಟಿದ್ದಾನೆ ಅಂತ ಅರ್ಥ. ಇದೇ ಸೂಚಿಸ್ತದೆ ಪರಮಾತ್ಮ ನನಗೆ ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಅನುಮತಿ ಕೊಟ್ಟ ಅನ್ನುವುದು. ಯಾರಿಗೆ ನಮಸ್ಕಾರ ಮಾಡ್ತಾರೆ? ಕಿರಿಯ ವಯಸ್ಸಿನವರಿಗೆ ಹಿರಿಯರು ಮಾಡುವುದಿಲ್ಲ. ನೀವು ಮಾಡಿದ್ದೀರ ಅಂದರೆ ಅರ್ಥ ಏನು? ನಾನು ಹಿರಿಯ ಆಶ್ರಮದವನು ಅಂತ. ಸನ್ಯಾಸಿಗಳಾದರೆ ಅವರು ಎಷ್ಟು ಸಣ್ಣ ವಯಸ್ಸಿನವರಾದರೂ ಕೂಡ ಸನ್ಯಾಸಿಗೆ ಎಷ್ಟು ಹಿರಿ ವಯಸ್ಸಿನವರು ಕೂಡ ನಮಸ್ಕಾರ ಮಾಡಲಿಕ್ಕೆ ಬೇಕು. ಈಗ ನೀವು ಅದೇ ಕೆಲಸ ಮಾಡಿದ್ದೀರ, ಆಯ್ತಾ? ಇದು ಪರಮಾತ್ಮ ನನಗೆ ಅನುಮತಿ ಕೊಟ್ಟ, ನಿಮ್ಮ ಈ ಚರ್ಯೆಯಿಂದ ಪರಮಾತ್ಮನ ಅನುಮತಿ ನನ್ನ ಸನ್ಯಾಸಕ್ಕಿದೆ ಅನ್ನೋದು ನಿಶ್ಚಿತವಾಯಿತು ಹೇಳಿದ ವಾಸುದೇವ. ವಾಸುದೇವನನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸಪ್ರಭು ಅಂತಾರೆ. ಅವನು ಪ್ರಭು. ಪ್ರಭು ಅಂದರೆ ಒಡೆಯ ಅಂತಲೂ ಅರ್ಥ, ಎರಡನೆಯದು ಸಮರ್ಥ, ಸರ್ವಶಕ್ತ ಅಂತ ಅರ್ಥ. ಹೀಗೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಅತ್ಯುತ್ತಮವಾದಂತಹ ಪದಗಳನ್ನು ಬಳಸಿಯೇ ನಮಗೆ ತಿಳಿಸ್ತಾರೆ. ಅನುತ್ತರಜ್ಞ ಸಮರ್ಥ ಅನುತ್ತರಜ್ಞ ಸತಮರ್ಥಯನ್ ಪುನಃ ಯತೀಂದ್ರಮಾನಮ್ಯ ಗತಃ ಪ್ರಿಯಾಯುತಃ ಗೃಹೇ ವಸನ್ ಕಲ್ಪಸಮಾನ್ ಕ್ಷಣಾನ್ ನಯನ್ ಸುತಾನನೇಂದೋರನಿಶಂ ತತೋ ಸ್ಮರದ್. ಈಗ ತಂದೆ ನಡಿಲಾಯ ಭಟ್ರಿಗೆ ಉತ್ತರ ಕೊಡ್ಲಿಕ್ಕೆ ತೋರ್ಲಿಲ್ಲ, ಅನುತ್ತರಜ್ಞ ಅಂತಾರೆ. ಉತ್ತರ ಕೊಡ್ಲಿಕ್ಕೆ ಏನೂ ತಿಳಿಲಿಲ್ಲ ನಡಿಲಾಯ ಭಟ್ರಿಗೆ. ಅವರು ತಮ್ಮ ಪ್ರೀತಿಯ ಪತ್ನಿಯೊಟ್ಟಿಗೆ
ಅವರು ಮನೆಗೆ ಹೋಗಿ ಸೇರಿದರು, ಮನೆಗೆ ಮರಳಿ ಹೋದರು. ಪುನಃ ಪುನಃ ಇವನನ್ನು ಬೇಡಿಕೊಂಡ್ರು, ಕೈ ಮುಗಿದ್ರು. ಆ ಹಿರಿಯ ಯತಿಗಳನ್ನು ಕೂಡ ಕಂಡ್ರು. ಯತೀಂದ್ರ ಮಾನಮ್ಯ ಗತಃ, ಮತ್ತೆ ಮತ್ತೆ ಆ ಅಚ್ಯುತ ಪ್ರಜ್ಞರನ್ನು ಕಂಡು ಅವರಿಗೆ ಪುನಃ ಪುನಃ ನಮಸ್ಕಾರ ಮಾಡ್ತಾ, ಈ ಹುಡುಗನಿಗೆ ಸನ್ಯಾಸ ಕೊಡಬೇಡಿ ಅಂತ ಅವರನ್ನು ಬೇಡಿಕೊಂಡು, ನಂತರ ತನ್ನ ಪ್ರಿಯಪತ್ನಿಯೊಟ್ಟಿಗೆ ನಡಿಲಾಯ ಭಟ್ರು ಪಾಜಕಕ್ಕೆ ಹೋಗಿ ತಮ್ಮ ಮನೆ ಸೇರಿದ್ರು. ಗೃಹೇ ವಸನ್, ಮನೆಯಲ್ಲಿ ಆ ತಾಯಿ ತಂದೆಗಳಿದ್ದಾರೆ. ಕಲ್ಪಸಮಾನ್ ಕ್ಷಣಾನ್ ನಯನ್, ಅವರಿಗೆ ಒಂದೊಂದು ಕ್ಷಣವೂ ಕೂಡ ಒಂದು ಕಲ್ಪಕ್ಕೆ ಸಮಾನ ಆಗ್ತಿದೆ. ಎಲ್ಲಿ ನೋಡಿದ್ರು ವಾಸುದೇವ ಅಂತ ಕಾಣ್ತಾನೆ. ಮಗ ಮನೆ ಬಿಟ್ಟು ಹೋದಾಗ ಅವರಿಗೆ ಜೀವನವೇ ಭಾರ ಅನ್ನಿಸ್ತದೆ. ಅವರಿಗೆ ಏನು ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಬಹಳ ಒಂದು ಕಲ್ಪ ಸಮಾನ, ಒಂದು ಕ್ಷಣವೆಲ್ಲ ಕ್ಷಣವೊಂದು ಯುಗವಾಗಿ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿ ಕ್ಷಣವೂ ಕೂಡ ಒಂದು ಕಲ್ಪಕ್ಕೆ ಸಮ ಅನ್ನಿಸ್ತಾ ಇದೆ. ಅಷ್ಟು ಮನಸ್ಸಿನ ಭಾರ ಅವರಿಗಿದೆ. ಮತ್ತು ಅನಂತರದಲ್ಲಿ ತತಃ ಅಂದರೆ ಮತ್ತೆ ಸುತಾನನಿಂದೋಹೋ ಅನಿಶಂ ಅಸ್ಮರತ್. ಆ ಭಟ್ಟರು ಕ್ಷಣ ಕ್ಷಣಕ್ಕೂ ಕೂಡ ಆ ಮಗನ ಚಂದ್ರನಂತಹ ಮುಖವನ್ನು ಪುನಃ ಪುನಃ ಸ್ಮರಣೆ ಮಾಡ್ತಾ ಇದ್ದಾರೆ. ಸದಾ ಕಾಲ ಆ ಚಂದ್ರನಂತೆ ಮುಖವುಳ್ಳ ಆ ವಾಸುದೇವನನ್ನು ಪುನಃ ಪುನಃ ನೆನಪಿಸಿಕೊಳ್ತಾ ಮನೆಯಲ್ಲಿ ಸಮಯ ಅಲ್ಲಿ ದಿನ ಕಳೆತಾ ಇದ್ದಾರೆ ಅಂತ ಹೀಗೆ ವರ್ಣಿಸ್ತಾರೆ. ಸಚಿಂತಯನ್ ಪುತ್ರ ಮನೋರಥಂ ಶುಚ ಪುನಶ್ಚ ತೀರ್ಥೋಪಗತೋ ಮಹಾನದೀಂ ಯತೀಶ್ವರಾನೂರತಮಾತ್ಮವನ್ನಂದನಂ ತಮೈಕ್ಷತ ಗ್ರಾಮವರೇ ಮಠಾಂತರೇ. ಸಚಿಂತಯನ್ ಪುತ್ರ ಮನೋರಥಂ ಶುಚ, ಅವರಿಗೆ ಆ ನಡಿಲಾಯ ಭಟ್ರಿಗೆ ಬಹಳ ವ್ಯಥೆ. ಮಗ ಮನೆ ಬಿಟ್ಟು ಗುರುಗಳೊಟ್ಟಿಗೆ ಹೋಗಿ ಸನ್ಯಾಸಿಯಾಗಿ ಬಿಡ್ತಾನೆ ಎನ್ನುವಂಥದ್ದು ಬಹಳ ವ್ಯಥೆ ವಿಷಯ ಆಗಿತ್ತು. ಪುನಃ ಪುನಃ ಆ ಮಗನ ಮನಸ್ಸಿನ ಬಯಕೆಯನ್ನು ಅವರು ಆಲೋಚಿಸ್ತಾ ಇದ್ರು. ಬಹಳ ಮನಸ್ಸಿಗೆ ಚಿಂತೆಯಾಗಿತ್ತು. ಮತ್ತೆ ಅವರೇನು ಮಾಡಿದರು, ಹಾಗೆಯೇ ಪಾಜಕದಿಂದ ಆ ವಾಸುದೇವನನ್ನು ಭೇಟಿಯಾಗಲಿಕ್ಕೆ ಹೊರಟರು. ಆ ಸಮಯದಲ್ಲಿ ಆ ವಾಸುದೇವ ಅಚ್ಯುತ ಪ್ರಜ್ಞೆ ತೀರ್ಥರೊಟ್ಟಿಗೆ ಅವನು ಮಂಗಳೂರು ದಾಟಿ ಹೋಗಿದ್ದ, ಮಂಗಳೂರಿನ ಸಮೀಪಕ್ಕೆ ಹೋಗಿದ್ದ. ಅಲ್ಲಿ ನೇತ್ರಾವತಿ ನದಿಯನ್ನು ದಾಟಿ ಹೋಗಬೇಕು. ಅಲ್ಲಿ ಒಂದು ಮಠ, ಅಲ್ಲಿ ಅಚ್ಯುತ ಪ್ರಜ್ಞರಿದ್ದಾರೆ, ಅವರೊಟ್ಟಿಗೆ ವಾಸುದೇವ ಇದ್ದ. ಹಾಗಾಗಿ ಅಲ್ಲಿಗೆ ನೇತ್ರಾವತಿ ನದಿಯನ್ನು ದಾಟಿಕೊಂಡು ಆ ಮಹಾನದಿ ಅಂತಾರೆ. ಮಹಾನದಿ ಅಂದರೆ ಸಮುದ್ರ ಸೇರುವ ನದಿಗೆ ಮಹಾನದಿ ಅಂತ ಹೇಳು. ನೇತ್ರಾವತಿ ನದಿ ಮಂಗಳೂರಿನಲ್ಲಿ ಸಮುದ್ರವನ್ನು ಸೇರ್ತದೆ. ಹಾಗಾಗಿ ಆ ಮಹಾನದಿಯಾದಂತಹ ನೇತ್ರಾವತಿ ನದಿಯನ್ನು ದಾಟಿ ಆ ನಂತರದಲ್ಲಿ ಇದ್ದಂತಹ ಮಠದಲ್ಲಿ ಯಾವ ನಮ್ಮ ಅಚ್ಯುತ ಪ್ರಜ್ಞೆ ತೀರ್ಥರು ಇದ್ದರೋ ಅವರೊಟ್ಟಿಗೆ ಇರುವ ವಾಸುದೇವನನ್ನು ಕಾಣಲಿಕ್ಕೆ ನಡಿಲಾಯ ಭಟ್ರು ಹೋದರು. ಯತೀಶ್ವರಾನುವ್ರತಂ ಆತ್ಮನಂದನಂ, ತಮ್ಮ ಮಗ ಆತ್ಮನಂದನ ಅಂದರೆ ತಮ್ಮ ಮಗ, ತಮ್ಮ ಪ್ರೀತಿಯ ಮಗನಾದಂತಹ ವಾಸುದೇವನನ್ನ ಐಕ್ಷತ, ಆ ಯಾವ ನಡಿಲಾಯ ಭಟ್ರು ತಮ್ಮ ಪ್ರಿಯಪುತ್ರನಾದಂಥ ವಾಸುದೇವನನ್ನು ಕಂಡ್ರು. ಅವನು ಹೇಗಿದ್ದ ಅಂದರೆ ಯತೀಶ್ವರಾನುವ್ರತಂ, ಆ ಯಾವ ಆ ಸ್ಥಳದಲ್ಲಿ ಮಠದಲ್ಲಿ ಇದ್ದಂತಹ ಹಿರಿಯ ಯತಿಗಳಾಗಿದ್ದಂತಹ ಅಚ್ಯುತ ಪ್ರಜ್ಞೆ ತೀರ್ಥರೊಟ್ಟಿಗೆ ವಾಸುದೇವ ಇದ್ದ ಅಂತಹ ಆ ಒಂದು ಸ್ಥಳ ಯಾವುದು, ಅದು ನೇತ್ರಾವತಿ ತೀರದಲ್ಲಿದ್ದಂತಹ ಒಂದು ಹಿರಿಯ ಗ್ರಾಮ, ಅಲ್ಲಿದ್ದಂತಹ ಒಂದು ಮಠ. ಆ ಮಠದಲ್ಲಿರುವ ಆ ಅಚ್ಯುತ ಪ್ರಜ್ಞೆ ತೀರ್ಥ ಯತಿವರ್ಯರೊಟ್ಟಿಗೆ ವಾಸುದೇವ ಇದ್ದ. ಅಂತಹ ತಮ್ಮ ಪ್ರಿಯಪುತ್ರ ವಾಸುದೇವನನ್ನ ನಡಿಲಾಯ ಭಟ್ರು ಕಂಡರು ಅಂತ ಇದನ್ನು ಹೇಳ್ತಾರೆ. ಸಜಾತ ಕೋಪಾಕುಲಿತೋಧರ ಸುರೋ ಮಹಾತ್ಮನಾಂ ಲಂಘನ ಭೀರುರಪ್ಯಲಂ ಸುತಸ್ಯ ಕೌಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ.
ಈಗ ಅವರಿಗೆ ಬಹಳ ಕೋಪ ಬಂತು. ಮನೆ ಬಿಟ್ಟು ಬಂದಿದ್ದಾನೆ, ಉಡುಪಿಯಲ್ಲಿಯೂ ಇಲ್ಲ, ಇಲ್ಲಿ ನೇತ್ರಾವತಿ ನದಿಯನ್ನು ದಾಟಿ ಬರುವುದು ಅಂದರೆ ಬಹಳ ದೂರ ಆಯಿತು. ಬಹಳ ದೂರದಲ್ಲಿರುವಂತಹ ಮಠ ಇದು. ಇಲ್ಲಿಗೆ ಗುರುಗಳೇನೋ ಬರ್ತಾರೆ, ಗುರುಗಳಾದಂತಹ ಅಚ್ಯುತ ಪ್ರಜ್ಞರು ಅಲ್ಲಿ ಬರುವುದು ಸಹಜ, ಅವರ ಮಠ ಅವರು ಬರ್ತಾರೆ. ಇವನು ಮನೆ ಬಿಟ್ಟು ತಾಯಿ ತಂದೆಯರನ್ನು ಬಿಟ್ಟು ಇವನಲ್ಲಿ ಹೋಗುವುದಾ? ಇದು ಬಹಳ ಕೋಪ ಉಂಟಾಯಿತು. ಹಾಗಾಗಿ ಆ ನಡಿಲಾಯ ಭಟ್ರು ಬಹಳ ಕೋಪದಿಂದ ಅವರಿಗೆ ಸಂಯಮ ಉಳಿಲಿಲ್ಲ, ಮತ್ತೆ ಅವರು ತಾಳ್ಮೆಯನ್ನು ಹೊಂದಲಿಲ್ಲ. ಹಾಗಾಗಿ ಅವರು ತಾಳ್ಮೆ ಮೀರಿ ಮಾತಾಡ್ತಾರೆ. ಮಹಾತ್ಮನಾಂ ಲಂಘನ ಭೀರುರಪ್ಯಲಂ. ಈಗ ಈ ಹುಡುಗ ಏನಿವನು ಅಂತ ಹೇಳಿ, ಇವನು ಮಹಾತ್ಮನಾಂ ಲಂಘನ ಭೀರು. ಯಾವ ಹಿರಿಯ ಜನರಿದ್ದಾರೆ, ಮನೆಯಲ್ಲಿ ಹಿರಿಯ ಜನರನ್ನು ಮೀರಿಕೊಂಡು ಈ ರೀತಿ ಅವರು ಹಾಗೆ ಹಿರಿಯರ ಎದುರಿಗೆ ಹಾಗೆ ಗಟ್ಟಿ ಮಾತಾಡುವವರಲ್ಲ. ಅವರನ್ನ ನಡಿಲಾಯ ಭಟ್ರನ್ನ ವರ್ಣಿಸೋದು ಹೇಗೆ? ಎಂಭಟ್ಟ ಇತ್ಯಭಿವದಂತಿ ಜನ ವಿನೀತಂ ಅಂತ. ಅತ್ಯಂತ ವಿನೀತರು, ಮಹಾವಿದ್ವಾಂಸರಾದರೂ ಕೂಡ ಬಹಳ ವಿನಯಶಾಲಿಗಳಾದಂಥವರು ನಡಿಲಾಯ ಭಟ್ರು. ಅಂಥವರು ಹಿರಿಯರಾದಂತಹ ಯತಿವರಿಯರು ಅಚ್ಯುತ ಪ್ರಜ್ಞರಿದ್ದಾರೆ, ಅವರೆದುರಿಗೆ ತಮ್ಮ ಕೋಪಗೊಳ್ಳುವವರೇ ಅಲ್ಲ. ಕೋಪ ಉಂಟಾದರೂ ಕೂಡ ಅದನ್ನು ಅಡಗಿಸಿಕೊಳ್ಳುವವರು. ಈಗ ಅವ್ರಿಗೆ ಕೋಪವನ್ನು ಅಡಗಿಸಿಕೊಳ್ಳಿಕ್ಕಾಗಲಿಲ್ಲ, ತಾಳ್ಮೆ ಮೀರಿದೆ. ಹೀಗಾಗಿ ಅವರು ಯಾಕೆ ಅಂದರೆ ಅವರಿಗೆ ಮಗ ಮನೆ ಬಿಟ್ಟು ಹೋಗ್ತಾನಲ್ಲ, ಆದ್ದರಿಂದ ಮಹಾತ್ಮನಾಂ ಲಂಘನ ಭೀಹಿ ಅಂದರೆ ಅವರನ್ನು ಮೀರಿ, ಹಿರಿಯರನ್ನು ಮೀರಿ ಮಾತಾಡುವಂಥದ್ದಾಗಲಿ ಅಥವಾ ಕೋಪಗೊಳ್ಳುವ ಮನಸ್ಥಿತಿಯಾಗಲಿ ಇಲ್ಲದವರು. ಆದರೆ ಈಗೇನಾಗಿದೆ, ಈ ಹುಡುಗ ಈ ರೀತಿಯ ಪರಿಸ್ಥಿತಿಯನ್ನು ಅಂದರೆ ಇವನು ಸನ್ಯಾಸ ತೆಗೆದುಕೊಳ್ಳುವುದೇ ನಿಶ್ಚಯ ಅಂತ, ಸಿದ್ಧ ಅಂತ ಹೇಳುವಾಗ ಬಹಳ ವ್ಯಥೆಯಿಂದ ಅವರು ತಮ್ಮ ಕೋಪವನ್ನು ಅಡಗಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಅದು ಕೂಡ ಈ ಮಗನ ಮೇಲೆ ಬಹಳ ಕೋಪ ಬಂತು. ಹಾಗಾಗಿ ಅವರು ಹೇಳಿದರು, ಸುತಸ್ಯ ಕೌಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ. ಮಾಣಿ, ನೀನೇನಾದರೂ ಕೌಪೀನಧಾರಿಯಾಗಿ ಸನ್ಯಾಸಿಯಾಗಿ ಬಿಟ್ಟರೆ ನಾನು ಜೀವ ಕಳ್ಕೊಳ್ತೇನೆ, ನಾನು ಕೂಡ ದುಡುಕ್ತೇನೆ ಅಂದರೆ ಆ ಕ್ಷಣಕ್ಕೆ ಏನು ಮಾಡ್ತೇನೆ ಹೇಳೋ ಗೊತ್ತಿಲ್ಲ, ನಾನು ಜೀವನ್ನೇ ಇಟ್ಕೊಳ್ಳುವುದಿಲ್ಲ ಅನ್ನುವರೆಗೆ ಮಾತಾಡಿದರು. ನಿಶ್ಚಯವಾಗಿ ನಾನು ಜೀವ ಸಹಿತ ಉಳಿಯುವುದಿಲ್ಲ, ಅಷ್ಟು ನಾನು ದುಡುಕಿ ಬಿಡ್ತೇನೆ ಅಂದರೆ ಸಾಹಸ ಮಾಡ್ತೇನೆ. ದುಡುಕಿ ಬಿಡ್ತೇನೆ ಅಂದ್ರೇನು? ಪ್ರಾಣತ್ಯಾಗ ಮಾಡುವವರೆಗೆ ಬರ್ತೇನೆ ಎನ್ನುವ ಹಾಗೆ ಮಾತಾಡಿದರು. ಈ ರೀತಿಯಾಗಿ ಕಠಿಣ ವಾಕ್ಯವನ್ನ ಅಚ್ಯುತ ಪ್ರಜ್ಞೆ ತೀರ್ಥರು ಅಲ್ಲೇ ಇದ್ದಾರೆ, ಅವ್ರ ಎದುರಿಗೆ ಮಾತಾಡುವವರಲ್ಲ. ಈಗ ಮಗನ ಮೇಲೆ ಕೋಪ ಬಂದಿದ್ದರಿಂದ ಹೀಗೆ ಮಾಡಿಬಿಟ್ರು, ತಾಳ್ಮೆ ಹಾರಿ ಹೋಗಿತ್ತು ಅಂತ ಹೀಗೆ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಯಾವ ವಿಷಯವನ್ನು ಕೂಡ ಬಿಡದೆ ಎಳೆಯಾಗಿ ಅಷ್ಟು ಚೆನ್ನಾಗಿ ಅವರು ವರ್ಣಿಸ್ತಾ ಹೋಗ್ತಾರೆ. ಕ್ಷಣೇನ ಕೌಪೀನ ಧರೋ ನಿಜಂ ಪಟಂ ವಿದಾರ್ಯ ಹೇ ತಾತ ಕುರುಷ್ವ ಸಾಹಸಂ ಇತಿ ಮಮುಕ್ತ್ವಾ ಪ್ರಭುರಬ್ರವೀತ್ ಪುನಃ ಶುಭಾಂತರಾಯಂ ನ ಭವಾಂಶ್ಚರೇದಿತಿ. ಯಾವಾಗ ತಂದೆ ಹೀಗೆ ಹೇಳಿದ್ರೋ, ಹೌದಪ್ಪಯ್ಯ ಆಯಿತು. ಕೂಡಲೇ ಈ ಹುಡುಗ ಏನು ಮಾಡಿದ, ತಾನು ಉಟ್ಟ ಬಟ್ಟೆಯನ್ನು ಹರಿದು ಕೌಪೀನಧಾರಿಯಾಗಿ ನಿಂತುಬಿಟ್ಟ. ಕೌಪೀನವನ್ನು ಧರಿಸಿಕೊಂಡು ಕೇವಲ ಕೌಪೀನದಲ್ಲಿ ನಿಂತು ಬಿಟ್ಟ. ನೋಡು, ಕೌಪೀನ ಧರಿಸಿಕೊಂಡಿದ್ದೇನೆ, ನಾನು ಕೌಪೀನಧಾರಿಯಾಗಿದ್ದೇನೆ, ಏನು ಮಾಡ್ತೇನೆ ನೀವೀಗ ದುಡುಕುತನ ಮಾಡಿ ಸಾಹಸ ಮಾಡಿ ಏನು ಮಾಡ್ತೀರಾ, ಈಗ ನೋಡುವ ಏನು ಮಾಡ್ತೀರಾ ಮಾಡಿ ಅಂತ ಹೇಳಿ ಮತ್ತೆ ಹೇಳಿದ. ಮತ್ತೊಂದು ಮಾತು ಹೇಳ್ತಾನೆ, ಶುಭಾಂತರಾಯಂ ನ ಭವಾಂಶ್ಚರೇದಿತಿ. ಶುಭ ಕಾರ್ಯಕ್ಕೆ ನೀವು ಅಡ್ಡಿಪಡಿಸಬಾರ್ದು, ವಿಘ್ನವನ್ನು ಉಂಟು ಮಾಡಬಾರ್ದು. ಸನ್ಯಾಸ ಸ್ವೀಕಾರ ಮಾಡುವಂಥದ್ದು ಅಂದರೆ ಅದು ಅತ್ಯಂತ ಪ್ರಮುಖವಾದಂತಹ ಅಂಶ. ಅಂತಹ ಸನ್ಯಾಸ ಸ್ವೀಕರಣ ಮಾಡುವಂತಹ ಶುಭ ಕಾರ್ಯಕ್ಕೆ ನೀವು ಅಡ್ಡಗಾಲು ಹಾಕಬಾರ್ದು, ವಿಘ್ನ ಮಾಡಬಾರದು ಅಂತ ಹೀಗೆ ಹೇಳಿದ ವಾಸುದೇವ.
ನ ಪುತ್ರ ಪಿತ್ರೋರವನಂ ವಿನಾ ಶುಭಂ ವದಂತಿ ಸಂತೋ ನನು ತೌ ಸುತೌ ಮೃತೌ ನಿವರ್ತಮಾನೇನ ಹಿ ಪಾಲಕೋಸ್ತಿನೋ ತ್ವಯೀತಿ ವಕ್ತಾರಮಿಮಂ ಸುತೋಬ್ರವೀದ್. ಈಗ ಅದಕ್ಕೆ ಉತ್ತರವಾಗಿ ಹೇಳ್ತಾರೆ, ನೀನೇನು ಹೇಳಿದೆ, ಶುಭ ಕಾರ್ಯಕ್ಕೆ ಅಡ್ಡಿ ಮಾಡಬಾರ್ದು ಅಂತಲ್ವಾ? ನೀನು ಯಾವ ಶುಭ ಸನ್ಯಾಸ ಸ್ವೀಕಾರ ಮಾಡುವುದು ಶುಭವಾ? ನೋಡು, ತಾಯಿ ತಂದೆಯರನ್ನು ನೋಡಿಕೊಳ್ಳುವುದಕ್ಕಿಂತ, ತಾಯಿ ತಂದೆಯರನ್ನು ಅವರ ವಯಸ್ಸಾದ ಕಾಲದಲ್ಲಿ ಲಕ್ಷ್ಯ ಕೊಟ್ಟು ಅವರ ಸೇವಾ ಕಾರ್ಯವನ್ನು ಮಾಡ್ತಾ ನೋಡಿಕೊಳ್ಳೋದಕ್ಕಿಂತ ಹೆಚ್ಚಿನದಾದಂತಹ ಯಾವ ಶುಭವೂ ಇಲ್ಲ. ಒಬ್ಬ ಮನುಷ್ಯನಾದವನಿಗೆ ತನ್ನ ತಾಯಿ ತಂದೆಯರನ್ನು ವಯಸ್ಸೇರಿದಂತೆ ಅವರನ್ನು ನೋಡಿಕೊಳ್ಳುವಂಥದ್ದಕ್ಕಿಂತ ಹೆಚ್ಚಿನದಾದ ಯಾವ ಶುಭವೂ ಇಲ್ಲ. ಇದನ್ನು ತಿಳಿದವರೆಲ್ಲರೂ ಹೇಳ್ತಾರೆ. ವದಂತಿ ಸಂತಹ ಸಜ್ಜನರು ಹಿರಿಯರೆಲ್ಲ ಇದನ್ನು ಒಪ್ಪಿಕೊಂಡು ಹೇಳುವಂತಹ ಮಾತು. ನಮ್ಮ ಪರಿಸ್ಥಿತಿ ಏನಾಗಿದೆ? ತೌ ಸುತೌ ಮೃತೌ. ಈ ಮೊದಲೇ, ನೀನು ಹುಟ್ಟುವ ಮೊದಲೇ ನಮಗೆ 2 ಜನ ಗಂಡು ಮಕ್ಕಳಿದ್ದು, ಆ 2 ಗಂಡು ಮಕ್ಕಳು ಕೂಡ ಮೃತರಾಗಿ ಬಿಟ್ಟು, ಆ ನಂತರದಲ್ಲಿ ಅನಂತೇಶ್ವರ ದೇವರ ಸೇವೆ ಮಾಡಿದ ಮೇಲೆ ನೀನು ಹುಟ್ಟಿದ್ದು. ಈಗ ನೀನು ಹೀಗಿರುವಾಗ ನೀನು ಕೂಡ ಮನೆ ಬಿಟ್ಟು ಹೋಗಿಬಿಟ್ರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ನಿವರ್ತಮಾನೇ ನಹಿ ಪಾಲಕೋಸ್ತಿನೋ. ನೀನು ಕೂಡ ನಮ್ಮನ್ನು ಬಿಟ್ಟು, ಸಂಸಾರವನ್ನೇ ಬಿಟ್ಟು, ಈ ಕುಟುಂಬವನ್ನು ಬಿಟ್ಟು ನೀನು ಸನ್ಯಾಸಿಯಾಗಿ ಬಿಟ್ಟರೆ ನಮ್ಮನ್ನು ನೋಡ್ಕೊಳ್ಳುವವರು ಯಾರೂ ಇರುವುದಿಲ್ಲ. ಹೀಗೆ ತ್ವಯಿ ವಕ್ತಾರಮಿಮಂ ಸುತೋಬ್ರವೀತ್. ಹೀಗೆ ಹೇಳಿ ನಾವು ಪೂರ್ತಿ ಅನಾಥರೇ ಆಗ್ತೇವೆ, ನಮ್ಮನ್ನು ನೋಡಿಕೊಳ್ಳದೆ ಇದ್ದರೆ ಇದು ಬಹಳ ತಪ್ಪಾಗ್ತದೆ. ಮತ್ತೆ ಬೇರೆ ಮಕ್ಕಳಿಲ್ಲ, ನಮ್ಮನ್ನು ನೋಡಿಕೊಳ್ಳುವ ಗಂಡು ಮಕ್ಕಳು ಯಾರಿದ್ದಾರೆ? ನೀನು ಕೂಡ ಮನೆ ಬಿಟ್ಟು ಹೋಗಿಬಿಟ್ರೆ ನಮ್ಮನ್ನು ಯಾರು ನೋಡಿಕೊಳ್ತಾರೆ? ನಾವು ಅನಾಥರಾಗುವುದಿಲ್ವೇ ಅಂತ ಹೇಳಿದಾಗ ಈ ರೀತಿ ವಕ್ತಾರಂ ಇಮಂ, ಈ ರೀತಿ ತಂದೆಯವರು ಮಾತಾಡ್ತಾ ಇದ್ದಾಗ ತಂದೆಯವರನ್ನು ಕುರಿತು ಸುತಃ ಅಬ್ರವೀತ್, ಆ ಮಗನಾದ ವಾಸುದೇವ ಮಾತಾಡಿದ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ವಾಂ ಅಹಂತು ಶುಶ್ರೂಷುಮ ಕಲ್ಪಯನ್ನಿತಿ. ಅಪ್ಪಯ್ಯ, ಒಂದು ವೇದವಾಕ್ಯ ಉಂಟು. ಏನದು ಅಂದರೆ, ಯಾವಾಗ ಮನುಷ್ಯನಿಗೆ ವಿರಕ್ತಿ ಉಂಟಾಗ್ತದೆಯೋ ಆವಾಗಲೇ ಸನ್ಯಾಸ ತೆಗೆದುಕೊಳ್ಬೇಕು. ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾದಂತಹ ಅರ್ಹತೆ ಏನು ಅಂದರೆ ಅದು ವಿರಕ್ತಿ. ಯದಾ ವಿರಕ್ತ ಪುರುಷ ಪ್ರಜಾಯತೆ, ಯಾವಾಗ ಮನುಷ್ಯನು ವಿರಕ್ತಿಯನ್ನು ಹೊಂದುತ್ತಾನೋ ಆಗಲೇ ಅವನಿಗೆ ಸನ್ಯಾಸ ಸ್ವೀಕಾರ ಮಾಡಬೇಕಾಗ್ತದೆ. ಆಗಲೇ ಅವನಿಗೆ ಸನ್ಯಾಸ ಎನ್ನುವಂಥದ್ದು ಅವನು ಪಡೆಯಬೇಕು. ಇದು ಶ್ರುತೌ ಶ್ರುತಃ, ಇದು ವೇದಗಳಲ್ಲಿ ಹೇಳಿರುವಂತಹ ವಿಷಯ. ಯದಿ ಅಹಹ ವಿರಜೇತ್ ತದಾ ಅಹರೇವ ಪ್ರವ್ರಜೇತ್, ಯದಿ ರಾತ್ರೌ ವಿರಜೇತ್ ತದಾ ರಾತ್ರಾವೇವ ಪ್ರವ್ರಜೇತ್ ಅಂತ ಹೇಳ್ತದೆ ಶ್ರುತಿ. ಹಗಲಿನಲ್ಲಿ ವಿರಕ್ತಿ ಬಂದರೆ ಹಗಲಿಗೆ ಸನ್ಯಾಸ ತಗೊಳ್ಬೇಕು. ರಾತ್ರಿ ವೇಳೆಯಲ್ಲಿ ವಿರಕ್ತಿ ಬಂದರೆ ಆಗ ಅವನು ರಾತ್ರಿಯಲ್ಲೇ ಸನ್ಯಾಸಿಯಾಗಿ ಬಿಡಬೇಕು. ಹೊತ್ತು ಸಮಯ ಏನೂ ನೋಡಲಿಕ್ಕಿಲ್ಲ. ಯಾವ ಕ್ಷಣಕ್ಕೆ ವಿರಕ್ತಿ ಉಂಟಾಗ್ತದೆಯೋ, ವಿರಕ್ತಿ ಭಾವ ಮೂಡ್ತದೆಯೋ ಆ ಕ್ಷಣಕ್ಕೆ ಸನ್ಯಾಸಿಯಾಗಿ ಬಿಡಬೇಕು ಅಂತ ಹೀಗೆ ಕ್ರಮ ಉಂಟು. ಈ ರೀತಿ ಯಾವುದು ಶ್ರುತೌ ಶ್ರುತಃ, ಶ್ರುತಿವಾಕ್ಯ ಇದೆ ಅಲ್ವಾ, ಶ್ರುತಿಯಲ್ಲಿ ಹೇಳಿರುವಂಥ ಮಾತು. ಆದ್ದರಿಂದ ನನಗಂತೂ ನನಗೆ ಈ ಕುಟುಂಬ ಜೀವನವೇನು ನನಗೆ ಅಪೇಕ್ಷೆ ಇಲ್ಲ. ನನಗೆ ಕುಟುಂಬ ಜೀವನದಲ್ಲಿ ಯಾವ ರೀತಿಯ ಆಕರ್ಷಣೆಯೇ ಇಲ್ಲ. ಆದರೆ ನಿಮ್ಮ ಸೇವೆ ಆಗಬೇಕಿದೆ ಅಲ್ವಾ, ನಿಮ್ಮ ಹೆಚ್ಚಿದ ವಯಸ್ಸಿಗೆ ಸೇವೆಗೆ ಒಬ್ಬ ಬೇಕಿದೆ. ಹಾಗಾಗಿ ನಾನು ನನ್ನ ಸನ್ಯಾಸವನ್ನು ಮುಂದೂಡ್ತೇನೆ. ಸನ್ಯಾಸಿಯಾಗುವುದು ನಿಶ್ಚಯ. ಸನ್ಯಾಸಿಯಾಗುವುದನ್ನು ನಾನು ಮುಂದೂಡ್ತೇನೆ. ಹೇಗೆ ಅಂದರೆ, ನಿಮ್ಮ ಸೇವೆಗೆ ಒಬ್ಬ ಮಗನನ್ನು ಕೊಟ್ಟು ಆ ನಂತರದಲ್ಲಿ ನಾನು
ಸನ್ಯಾಸಿ ಆಗ್ತೇನೆ. ಅಂದರೆ ನಿಮಗೊಬ್ಬ ಮಗ ಹುಟ್ಟುವ ತನಕ, ಮತ್ತೊಬ್ಬ ಮಗ ಹುಟ್ಟುವ ತನಕ ನಾನು ಸನ್ಯಾಸಿ ಆಗುವುದಿಲ್ಲ ಅಂತ ಹೇಳಿಬಿಟ್ಟೆ. ಇದರ ಅಭಿಪ್ರಾಯ ಏನು? ಈಗ ಆ ನಡಿಲಾಯ ದಂಪತಿಗಳಿಗೆ ಪುತ್ರೋತ್ಸವ ಆಗಬೇಕು ಅಂತ ಆಯ್ತು. ಈಗಾಗಲೇ ಅವರು ಹೇಳಿಕೊಂಡಿದ್ದಾರೆ, ನಾವು ವಯಸ್ಸು ಹೆಚ್ಚಾಯಿತು, ನಮಗೀಗ ಮುದಿತನಕ್ಕೆ ಸಮೀಪ ಇದ್ದೇವೆ, ನಮ್ಮನ್ನು ನೋಡಿಕೊಳ್ಳುವವರು ಬೇಕು, ಹೀಗೆಲ್ಲ ಮಾತಾಡಿದರು. ಆಗ ಪುತ್ರ ಸಂತಾನ ಆಗ್ತದ್ಯಾ? ಆಗ್ತದೆ. ಯಾಕೆ ಅಂದರೆ ವಾಸುದೇವ ಹೇಳಿಬಿಟ್ಟ ಅಲ್ವಾ. ಏನು ಹೇಳಿಬಿಟ್ಟ ಅಂದರೆ, ಅಹಂತು ಶುಶ್ರೂಷುಂ ಅಕಲ್ಪಯನ್ನಿತಿ. ನಿಮಗೆ ನಿಮ್ಮನ್ನು ಮುದಿತನದಲ್ಲಿ ನೋಡಿಕೊಳ್ಳುವಂತಹ ಒಬ್ಬ ಮಗ ಹುಟ್ಟುವವರೆಗೆ, ಮತ್ತೆ ನಿಮಗೆ ಪುತ್ರೋತ್ಸವ ಆಗುವವರೆಗೆ ನಾನು ಸನ್ಯಾಸಿ ಆಗುವುದಿಲ್ಲ, ಆಯ್ತೋ ಇಲ್ಲ ಅಂತ ಹೀಗೆ ದೃಢವಾಗಿ ಹೇಳಿದ. ಸನ್ಯಾಸ ಮಾತ್ರ ನಿಶ್ಚಯ ಅಂತ ಅದು ಕೂಡ ಹೇಳಿಬಿಟ್ಟ. ಇದು ಆ ವಾಸುದೇವನ ಮಾತಾಗಿತ್ತು. ಇದು ಬಹಳ ಮುಖ್ಯವಾದ ಮಾತು. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ ಎನ್ನುವಂತಹ ಮಾತು ಇದು. ಪಾರಂಪರಿಕವಾಗಿ ಇದಕ್ಕೆ ಉದಾಹರಣೆಯೇ ಉಂಟು. ಈ ಮಾತಿಗೆ ನಮ್ಮ ಈ ಉಡುಪಿಯ ಕೃಷ್ಣಾಪುರ ಮಠದ ಯತೀಶ್ವರರ ಜೀವನ ಚರಿತ್ರೆಯಲ್ಲಿ ಈ ವಾಕ್ಯದ ಒಂದು ಪ್ರಭಾವವನ್ನು ನಾವು ಕಾಣ್ತೇವೆ. ಅಂತಹ ಮಧ್ವವಿಜಯದ ಎಲ್ಲ ವಾಕ್ಯಗಳು ಕೂಡ ಮಂತ್ರ ಸಮಾನವಾದವು. ಹಾಗಾಗಿ ಇವು ಇಂದಿಗೂ ಕೂಡ ಆ ಮಧ್ವವಿಜಯ ವಾಕ್ಯಗಳು ನಮ್ಮ ಜೀವನದಲ್ಲಿ ಉಂಟು ಮಾಡುವ ಪ್ರಭಾವವನ್ನು ಸೂಚಿಸುವಂಥವು. ಬ್ರಹ್ಮಾರ್ಪಣಮಸ್ತು.